ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿಯೇ ನಮಃ. ಓಂ ನಮಃ ಶಿವಾಯ. ಮಲೆಮಹದೇಶ್ವರಾಯ ನಮಃ. ಮನೆದೇವ ವೀರಭದ್ರ ಸ್ವಾಮಿನೇ ನಮಃ. ಈಗ ಮಾರ್ಗಶಿರ ಮಾಸ ಪ್ರಾರಂಭ ಆಗಿದೆ. ಮಾರ್ಗಶಿರ ಮಾಸದ ವಿಶೇಷತೆ ಏನು ಅಂತಂದರೆ, ಶಿವನಿಗೆ ಅತ್ಯಂತ ಶಕ್ತಿಶಾಲಿಯಾದಂಥ ದಿವಸ ಯಾವುದಂದರೆ ಮಹಾಶಿವರಾತ್ರಿ ಅಂತ ಎಲ್ರಿಗೂ ತಿಳಿದ ವಿಷಯ. ಅದಕ್ಕಿಂತ ಹೆಚ್ಚಿನ ಶಕ್ತಿಶಾಲಿಯಾದಂಥ ದಿವಸ, ಶಿವನಿಗೆ ಪ್ರಿಯವಾದಂಥ ದಿವಸ ಯಾವುದು ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಆರಿದ್ರ ನಕ್ಷತ್ರದ ದಿವಸ ಶಿವನಿಗೆ ಅತ್ಯಂತ ಶಕ್ತಿಶಾಲಿಯಾದಂಥ ದಿವಸ. ಅಂದು ಶಿವನನ್ನು ಅಭಿಷೇಕಿಸಿ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಯಾರು ಬೇಡಿಕೊಳ್ತಾರೋ ಅವರಿಗೆ ಶೀಘ್ರವಾಗಿ ತಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತೇಳಿ ಶಿವಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅದಲ್ಲದೆ ಅಂದು ಯಾರು ಪೂಜೆ ಮಾಡ್ತಾರೋ ತನ್ನ ಮಗ ಷಣ್ಮುಖನಿಗೆ ಸಮಾನ ಅಂತೇಳಿ ಸಾಕ್ಷಾತ್ ಶಿವನೇ ಶಿವಪುರಾಣಗಳಲ್ಲಿ ತಿಳಿಸಿದ್ದಾರೆ. ಅದಲ್ಲದೆ ಲಿಂಗವನ್ನು ಯಾರು ಪೂಜಿಸುತ್ತಾರೋ, ಶಿವನನ್ನು ಯಾರು ಪೂಜಿಸುತ್ತಾರೋ ತ್ರಿಮೂರ್ತಿಗಳನ್ನು ಪೂಜಿಸಿದಂಥ ಫಲ ಸಿಗ್ತದೆ ಅಂತೇಳಿ ಶಾಸ್ತ್ರಗಳಲ್ಲಿದೆ. ಏಕೆಂದರೆ ಲಿಂಗು ಮೂಲತೋ ಬ್ರಹ್ಮ, ಮಧ್ಯತೋ ವಿಷ್ಣು, ಅಗ್ರತೋ ಶಿವ ಅಂಥೇಳಿ ಲಿಂಗು ರೂಪವನ್ನು ವರ್ಣನೆ ಮಾಡಿದ್ದಾರೆ. ತ್ರಿಮೂರ್ತಿಗಳೇ ಲಿಂಗದ ರೂಪದಲ್ಲಿ ಇರ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಈ ದಿವಸ, ಈ ಪರ್ವಕಾಲವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅಕ್ಕಪಕ್ಕ ಇರುವಂಥ ಶಿವನ ದೇವಾಲಯಕ್ಕೆ ಹೋಗಿ ಅಂದು ಪೂಜಿಸಿ ಶಿವನನ್ನು ಬೇಡಿಕೊಂಡ್ರೆ ಅಪಮೃತ್ಯು, ಗಂಡಾಂತರಗಳು, ಗ್ರಹದೋಷಗಳು, ದೃಷ್ಟಿದೋಷಗಳು, ಯಾವುದೇ ಕೆಟ್ಟ ದೋಷಗಳಿದ್ದರೂ ಪರಿಹಾರ ಆಗ್ತದೆ. ಶಿವನು ತನ್ನ ಮಗನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾನೋ ಆ ರೀತಿ ಭಕ್ತಾದಿಗಳನ್ನು ನೋಡ್ಕೊತಾನೆ ಅಂತೇಳಿ ಶಾಸ್ತ್ರಗಳಲ್ಲಿದೆ. ಯಾವತ್ತು ಈ ಮಾರ್ಗಶಿರ ಮಾಸದಲ್ಲಿ ಆರಿದ್ರ ನಕ್ಷತ್ರ ಬರ್ತದೆ ಅಂದರೆ ನೋಡಿ, 6ನೇ ತಾರೀಕು ಶನಿವಾರ ಬೆಳಗಿನ ಜಾವ ಪ್ರಾರಂಭ ಆಗಿ 7ನೇ ತಾರೀಕು ಭಾನುವಾರ ಬೆಳಗ್ಗೆ 6:15 ಆರಿದ್ರ ನಕ್ಷತ್ರ ಇರ್ತದೆ. ಅಷ್ಟರ ಒಳಗಡೆ ನೀವು ಯಾವಾಗ ಬೇಕಾದರೂ ಶಿವನಿಗೆ ಅಭಿಷೇಕ ಮಾಡಿ ಬೇಡ್ಕೊಳ್ಳಿ, ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ಪರ್ವಕಾಲವನ್ನು, ಈ ಶುಭ ದಿನವನ್ನು, ಈ ಶಕ್ತಿಶಾಲಿಯಾದಂಥ ದಿವಸವನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಹೋಗಿ ತಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಂಡು ಶಿವನನ್ನು ಬೇಡ್ಕೊಳ್ಳಿ. ಶೀಘ್ರವಾಗಿ ಶಿವ ವರವನ್ನು ದಯಪಾಲಿಸ್ತಾನೆ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ತೆ.